ಈ ಮನೆ ನಂದ ಐತಿ ಅದ್ರ ಈ ಮನೆ ಒಳಗೆ ಹೋಗಕ್ಕೆ ಹೆದರಿಕೆ ಐತಿ. ಯಾಕಂದ್ರ ಆಕಿ ಶಂಕರಿ ಇದ್ದಾಳ ಮನೆ ಒಳಗ, ಮಾವ 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 ಅಂತ ಎಗಲ್ ಮ್ಯಾಗ ಬೀಳ್ತಾಳ. ಅಯ್ಯ ಮಾವ ಬಂದ, ಮಾವ ನಾನು ನಿನ್ನ ನೋಡಿಲಿ ನಿನ್ನೆಂಡ್ರು. ನಾನು ಆಗ್ಲೇ ಅನ್ಕಂಡೆ ಓದೆ ಪಿಶಾಚಿ ಅಂತ ಬಂದಾಗ ಪಕ್ಷಿ ಅಂತ ಬಂದ ಬರುತ್ತೆ ಇದನ್ನ ಪೀಡೆ ಪಿಶಾಚಿ ಅಂತೇಳಿ. ಬಂತಲ್ಲ ಸರಿ, ಯಾಕ ಬಂತು ಇದು ಪೀಡೆ ಪಿಶಾಚಿ ನಾಯಿ ಕೋತಿ ಇದು. ಯವ್ವ ತಾಯಿ ನಿನ್ನಲ್ಲಿ ಮುಚ್ಚವ, ಈ ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಕಾಣಕತ್ತ ಗೊತ್ತಾ? 2 4 5 2 4 5 10 10 ಮುಂದೆ ಹೆಂಗ್ ಕಾಣ್ತಾ ಗೊತ್ತೆ? ಒಳ್ಳೆ ಅಲ್ಲೂ ಬಿ ಕಣ್ಣಂಗೆ ಕಾಣ್ತೀವಿ. ಮುಚ್ಚ ಬಾಯ್. ಮಾವಯ್ ಮಾವ ನೋಡು ಮಾವಯ್, ನಿನ್ನ ಮಗ ನಂಗೆ ಹೆಂಗೆ ಒಟ್ಟುರ್ಸ್ಕೊಂತವನೆ ನೋಡು ಮಾಮ. ಮಾವಯ್ ಇಂಥ ಬಾಳ ಯಾರಿಗೂ ಬೇಡ ಮಾಮಯ್. ಯವ್ವ ಭಗವಂತ, ನಾಟಕ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲೇ. ನಮ್ಮ ಅಪ್ಪಂಗೆ ಓದ್ಲೇ ನನ್ ಕಂಡ್ರೆ ಆಗಕ್ಕಿಲ್ಲ ಬಿಡುವ ತಗ. ನೀನು ಕರ್ಕೊಂಬಂದಂಗಿಂದ ನಮ್ಮ ಅಪ್ಪ ಖುಷಿಯಾಗೋನೆ ಹೆಂಗೋ ಸುಮ್ಕಿರುಮ ಅಂದ್ರೆ ನಿನ್ಗೊಂಥರ ಸುಮಾನ ಹತ್ತೊಳಂಗೆ ಆಡ್ತೀಯಲ್ಲ ಮೀ. ಯವ್ವೋ ಮದುವೆಗೂ ಮುಂಚೆ ಹಿಂಗೆಲ್ಲ ಇರಬಾರ್ದ ಮೀ ಗಂಡನ ಜೊತೆ ಕಾ. ಅಲ್ಲ ಸೊಸೆ ಮುದ್ದು ಒಳವಂತದ್ದು ಏನಾಗೈತಿ? ಯಾಕ ಹಿಂಗೆ ಕುತ್ಕೊಂಡಳಕತ್ತಿ? ಮಂದಿ ನೋಡ್ದ ಆಡ್ಕೊಂಡಾಗಿತ್ತರಕವ ಯಾಕವ ಈಡ್ ಜೋರಗಳಕತ್ತಿ ಯಾಕ? ಮಾವಯ್ ಇವತ್ತಗೊಂದು ತೀರ್ಮಾನ ಮಾಡ್ಬಿಡು ಮಾಮೋಯ್. ನಾನು ಹೆಚ್ಚೋ ಇಲ್ಲ ನಿನ್ಗೆ ಆತ ಹೆಚ್ಚೋ ತೀರ್ಮಾನ ತಕ ಮಾಮೋಯ್. ನನಗೆ ಪ್ರೀತಿ ಕೊಡೋಲ್ಲ, ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋಲ್ಲ. ಇವ್ನು ನನ್ನ ಮಾಮನ ಮಾವಯ್. ಹೇಳು ಮಾವಯ್ ಹೇಳು. ಇವನು ಇವತ್ತ ನನ್ನ ಮದುವೆ ಆಗಿ ನನ್ನ ಜೊತೆಗೆ ಮಾತಾಡಕ್ಕಿಲ್ಲ ಅಂತ, ನನ್ನ ಜೊತೆಗೆ ಇರಕ್ಕಿಲ್ಲ ಅಂತ, ಮದುವೆ ಆದ್ಮ್ಯಾಗ ಎಲ್ಲ ಇರುದು ಅಂತಾನೆ ಮಾಮೋಯ್. ನಾನು ಪ್ರೀತಿ ಮಾಡೋದು ತಪ್ಪ ಮಾಮೋಯ್. ನಮ್ಮಪ್ಪ ವಜ್ರಮುನಿ ತಂಗವನ್ನ ನೋಡ್ತಿದ್ರೆ ನಡುವಾಗುತ್ತೆ. ಇವನಿಗೆ ಕೃಷ್ಣಪ್ಪ ಅಂತ ಹೇಳ್ಬಾರ್ದಿತ್ತು, ವಜ್ರಮುನಿ ಅಂತ ಹೇಳ್ಬೇಕಿತ್ತು. ನೋಡು ಕಣ್ಣ ಹೆಂಗೋ ತುರು ನೋಡ್ತಾನ. ಏನೆಲ್ಲ ಬಿಟ್ಟೈತೆ ನಾನು ಮಾತ್ರ ಮರ್ಯಾದೆ ಕೊಡಕ್ಕಿಲ್ಲ ಏನ? ಇನ್ನ ಹಾಕಿನ ಮನ್ಸಾಗಿ ಇಟ್ಕೊಂಡು ಕೊಡ್ಬೇಕತ್ತಿ ಏನ? ಅಪ್ಪಯ್ಯ ನೀನು ಹೇಳಿದ ದುಡ್ಗಿನ ಮದುವೆ ಆಯ್ತು ಅಂದ್ಬಿಟ್ಟು ನೀನು ತಂಗಿ ಕೈಯಾಗ ಹೇಳಿಸ್ಬಿಟ್ಟು ಈ ಥರ ನಾಡ್ಕೊಡಿತಿ ಎಲ್ ಕಟ್ಟೋನ? ಅಲ್ಲ ಒಳ್ಳೆ ಪೆಕ್ಕರಿದ್ದಂಗೆ ಅವನೇ. ಇವನ್ಗ ಅಂತ ಹುಡುಗಿ ಸಿಗ್ತಾಳಲ್ಲ, ನನಗೆ ಒಳ್ಳೆ ಹುಡುಗ ಸಿಕ್ಕಿಲ್ಲಲ್ಲ ಇನ್ನು. ನಾನು ಏನು ಪಾಪ ಮಾಡೀನಿ? ಇವ್ನು ನನಗಿಂತ ಚೆನ್ನಾಗವನೆ, ನನಗಿಂತ ಸುಂದ್ರು ನಂಗವನೆ. ಏನ ಕೃಷ್ಣಪ್ಪ ನಿಮ್ಮ ಮಟ್ಟಿ ತಕ್ಕ ಒಳ್ಳೆ ಚಲೋ ಹುಡುಗಿ ಬಂದ್ಬಿಟ್ಟೈತಿ. ಯಾವುದೋ ಹುಡುಗಿ ಕಾಣಿಸ್ತಿಲ್ಲ, ಏನು ಇಷ್ಟು ಚೆನ್ನಾಗೈತಿ? ಯಾರು ಹುಡುಗಿ? ಅಲ್ಲ ಲವ್ವರ್ ಅವ್ರ ತಾಯಿ ಮುಂದೆ ಉರ್ಸೋದು ಅಂದ್ರೆ ಹಿಂಗಿರ್ಬೇಕು. ಇವಾಗ ಉರ್ಸ್ತೀನಿ ನೋಡ್ರಿ. ನಮ್ಮ ಸಂಕ್ರಿನ ತಲೆಕೇರಿಗೆ ತಿರುಗಿ ಬಿದ್ದುಬಿಡ್ಬೇಕು. ನಮ್ಮ ಅಪ್ಪನೇ ನನ್ನ ಮಗ ಹಿಂಗವನೇ, ನೀನೇನೋ ಹಿಂಗೆ ಹೇಳ್ತಿ ಅನ್ಬೇಕು. ನೋಡು ಅಯ್ಯೋ ನಿಮ್ಗೆ ಅಷ್ಟು ಗೊತ್ತಿಲ್ವಾ ರತ್ನಕಯ್ಯ? ಈಕಿ ನಾನು ಮದುವೆ ಆಗ ಹುಡುಗಿ. ಸಂಕ್ರಿ ಸಂಕ್ರಮ್ಮ ಅಂತ ಚಂದವಳಲ್ಲ, ಚಂದುಳ್ಳಿ ಚಲುವೆಯ ಅಂದವ ನೋಡಿ. ಏನ ಈಟ್ ಚೆನ್ನಾಗಿ ಹುಡುಗಿ ನಿನ್ನನ್ನು ಲವ್ ಮಾಡ್ತೈತೆ, ನಿನ್ನನ್ನು ಮದುವೆ ಆಗ್ಬೇಕಂತೈತೆ. ನೀನು ನೋಡಕ್ಕೆ ಒಳ್ಳೆ ಹೆಂಗಿದಿ? ನಿನ್ನಂತೀವನ ಈಕಿ ಮದುವೆ ಆಯ್ತಾಳೆ. ಯಾರು ಹುಡುಗಿ? ಅಲ್ಲ ನಮ್ಮ ಅವ್ವಂಗ ಒಂದಿನಕ್ಕೂ ನಾನು ಚೆನ್ನಾಗಿ ಕಾಣಿಸಿಲ್ಲ, ಆಕಿ ಚಂದ ಕಾಣಿಸೋಳಂತ ಕೇಳಿ ಸುಳ್ಳು ಹೇಳ್ತಾಳೆ ನಮ್ಮವ್ವ. ನಾನು ಒಂದಿನಕ್ಕೂ ಚೆನ್ನಾಗಿ ಕಂಡಿಲ್ಲೇನು ನಮ್ಮ ಅವ್ವಂಗ? ಹಂಗಾರೆ ನಾನು ಚಂದಿಲ್ಲ, ಆಕಿ ಇಷ್ಟ ನಮ್ಮ ಅವ್ವಂಗ. ಅಲ್ಲ ನಾನು ಆಟೋ ಚೆನ್ನಾಗಿನೇ, ನಮ್ಮ ಅವ್ವ ಮತ್ತೆ ನಾನು ಚೆನ್ನಾಗಿಲ್ಲ ಅಂತವ. ನಿಮ್ಮ ಮಾವನೇ ನಿನ್ನ ಕತ್ತಿ ಅಂತವ, ನಾನು ಅಷ್ಟೊಂದು ಚೆನ್ನಾಗಿನ. ಹಂಗಾರೆ ಬೇರೆ ಹುಡುಗನ ಮದುವೆ ಆಗ್ಬೋದಾ ನಾನು? ಯಾರ ಮದುವೆಯಲ್ಲಿ? ಇವನು ನಮ್ಮ ಮಾವನೇ ಚೆನ್ನಾಗವನಲ್ಲ. ಈ ಅಮ್ಮ ಹೇಳ್ತಿರೋ ಪ್ರಕಾರ ನಾನು ಚೆನ್ನಾಗಿಲ್ವಾ? ಅವ್ನು ಚೆನ್ನಾಗಿಲ್ವ ನಮ್ಮ ಮಾವ? ಆಮೇಲೆ ಕಣ್ಣಿಗೆಲ್ಲ ಕಾಣೋದೆಲ್ಲ ಅಲ್ದಿಲ್ಲ ಕಣ್ರತ್ನಮ್ಮ. ಯಾಕಂದ್ರೆ ನಾನು ನಿನ್ನ ಮಗಳನ್ನ ಇಷ್ಟಪಡ್ತಿದ್ನಲ್ಲ ಬಾಪ್ ಕಟ್ನ, ಅದು ಸರಿಯಾಗಿ ಸಿಕ್ಲಿಲ್ಲ ನನಗೆ. ಅದು ಹೊಟ್ಟೆವ್ರಿಗೆ ಮಾತಾಡ್ತೀಯಲ್ಲ ನಿನ್ನ ಮಗಳನ್ನ ಮದುವೆ ಆಗಲಿಲ್ಲ ಅಂತೇಳಿ. ಆದರೂ ನಿನ್ನ ಮಗಳೇನು ಚೆನ್ನಾಗಿಲ್ಲ ಬಿಡು. ನಮ್ಮ ಶಂಕರಿ ನೋಡು ಗೊಂಬೆ ಇದ್ದಂಗೆ ಅವಳೆ. ಅದಕ್ಕೆ ನನ್ನ ಗೊಂಬೆ ಇದ್ದಂಗೆ ಇವನಿ, ಆಕಿನ ಗೊಂಬೆ ಇದ್ದಂಗೆ ಅವಳೆ. ಅದಕ್ಕೆ ಬೇಬಿ ಡಾಲ್ನ ಮದುವೆ ಆಯ್ತಿರೋದು ನಾನು. ನಾನು ಇವತ್ತಿಂದ ಡಿಸೈಡ್ ಆಗ್ಬಿಟ್ಟೆ, ನಮ್ಮ ಮಾಮನ ಜೊತೆ ಬರೀ ನಮ್ಮ ಮಾಮನ ಮುಂದೆ ಮಾತ್ರ ಕ್ಲೋಸ್ ಆಗಿರ್ತೀನಿ. ನಾನು ಬೇರೆ ಹುಡುಗನ ಲವ್ ಮಾಡಿ ಮದುವೆ ಆಯ್ತೀನಿ. ನನ್ನ ಗೊಂಬೆ ಥರ ಇವನಿಲ್ಲ, ನನ್ನ ಗೊಂಬೆ ಥರನೇ ಇರ್ತೀನಿ. ಆದರೂ ಬಿಡಪ್ಪ, ನನ್ನ ಮಗಳೇ ಸಿಕ್ತಿದ್ದೆ ಹೆಚ್ಚು ನಿನಗೆ. ಅಂತದ್ರಾಗ ರತಿ ಅಂತ ಹುಡುಗಿ ಸಿಕ್ಬಿಟ್ಟೈತಲ್ಲ, ಅದಕ್ಕೆ ಒಂದು ಆಶ್ಚರ್ಯ ಆದಂಗೆ ಆಯಿತು. ಈ ಹೆಣ್ಣು ಮಗ ನಿನಗೆ ಸಿಗ್ತೈತೆ ಅಂತೇಳಿ. ಏನೋ ಪುಣ್ಯ ಮಾಡಿದ್ದೆ ಬಿಡಪ್ಪ. ನಮ್ಮ ಅವ್ವ ಒಬ್ಬಾಕಿ ಈತನ ಮುಂದೆ ಬಂದು ಅದೇನಕ್ಕೆ ಇದ್ರ ಮುಂದೆ ಕಿಂದ್ರಿ ಬಾರಿಸಿದ್ರು ಅಂತಾರಲ್ಲ, ಎಣ್ಣೆ ಮುಂದೆ ಕಿಂದ್ರಿ ಬಾರಿಸಿದ್ರು ಅಂತಾರಲ್ಲ, ಹಂಗಾಯ್ತು. ಬಂದು ಹೆಂಗೆ ಕಿಂದ್ರಿ ಬಾರಿಸ್ತಾಳೆ ನೋಡು, ಮುಚ್ಕೊಂಡು ಹೋಗೋದು ಬಿಟ್ಟು ಮಾತಾಡ್ತಾಳೆ. ಎಣ್ಣೆ ಮುಂದೆ ಎಲ್ಲ ಕೋಣೆ ಮುಂದೆ ಕಿಂದ್ರಿ ಬಾರಿಸಿದ್ರು ಅಂತಾರಲ್ಲ ಹಂಗೆ. ಅದನ್ನು ಈಗಲೂ ಸಹ ಎಣ್ಣೆ ಮುಂದೆ ಏನಾದ್ರು ಮಾಡೋರೆ, ಏನೇನು ಗಾದೆ ಮತ್ಕೊಂಡು ಚೇಂಜ್ ಮಾಡ್ತಾರೆ. ಅವಾಗ ಇದ್ದದ್ದು ರೀಲ್ಸ್ ನೋಡ್ತಿರ್ತೀವಲ್ಲ, ಹಂಗಾಗಿ ಬಂದ್ಬಿಟ್ಟು ಅಷ್ಟೇ. ಎಣ್ಣೆ ಮುಂದೆ ಅಂತೇಳಿ ಕೋಣೆ ಮುಂದೆ ಕಿಂದ್ರಿ ಬಾರಿಸಿದ್ರು ಅನ್ನೋ ಥರ ಅದು. ಯಾಕರತ್ತಮ್ಮ ನನ್ನ ಮಗನ ಸೊಸೆಗಳನ್ನ ನೋಡಿ ಉಳ್ಕೊಂತಿದ್ದಿ ಚೆನ್ನಾಗೈತೆ ಜೋಡಿ ಅಂತೇಳಿ. ಗೌಡ್ರ ಮಗಳೂ ಮಾಡ್ಕೊಂತ ಕುಂತಾರ, ನಾವೇ ಬೇಡ ಅಂತ ಕುಂತಿರೋದು. ನಾವಿವಾಗ ಚೆನ್ನಾಗಿ ಮನೆ ಕಟ್ಕೊಂಡು ಎಲ್ಲ 20 ವರ್ಷ ಆಯ್ತಲ್ಲ, ಚೆನ್ನಾಗಿವಲ್ಲ 15 ವರ್ಷ. ನೆಂಟ್ರು ಕಡೆ ಸತ್ತ ಕಟ್ಟಿದ ಮನೆ ನೋಡಿ ಹೆಂಗೈತೆ. ಇನ್ನು ಆಗಿನ ಕಾಲದ ಮನೆಗಳು ಚಂದಿದೆ, 15-20 ವರ್ಷದ 30 ವರ್ಷದ ಹಿಂದ್ಲವಿ ಎಷ್ಟು ಚಂದ ಐತಿ. ಅದಕ್ಕೆ ನಾವು ಇದೇ ಮನೆ ಆಗಿರೋದು. ನಾನು ಯಾಕಪ್ಪ ಅವ್ರ ಕಲ್ಲಿ ನಿನ್ನ ಮಗ ಸೊಸೆಗಳು ನೋಡಿ ಏನೋ ದೊಡ್ಡ ಮನೆ ಕಟ್ತಿದ್ಯಲ್ಲ ಅಂತ ಕಟ್ಟಿ ಎಲ್ಲ ಬುಟ್ಟಿ ಎಲ್ಲ ಮಾಡ್ಕೊಂತಿ ಬಿಡಪ್ಪ. ನೀನೀಗ ಸಾವುಕಾರ ಆದಂಗೆ ಆಗ್ಬಿಟ್ಟು ನೀನೇ ಊರ್ಗೌಡ ಆದಂಗಾಗಿ ಊರ್ಗೌಡನು ಕೊಡ್ತಾನೆ, ಪಕ್ಕದವ್ರು ಸಾವುಕಾರನು ಕೊಡ್ತಾನೆ ನಿನ್ಗೆ. ಅಲ್ಲ ನನ್ನ ಮಗಳನ್ನ ಕೊಡಬಾರ್ದು ಇವ್ನಿಗೆ, ಇವ್ರ ಮಗಂಗ ಅಂತಿದ್ರ. ಇವ್ರ ಮಗಂಗ ಎಂತೆಂಥ ಹುಡುಗಿರು ಬರ್ತಾವ್ರೆ, ಆಗಬಾರ್ದು, ಯಾವುದೇ ಕಾರಣಕ್ಕೂ ಆಗಬಾರ್ದು. ನನ್ನ ಮಗಳೇ ಮನೆ ಸೊಸೆ ಆಗ್ಬೇಕು. ಇವರಿಬ್ಬರು ತಂಗಿರ್ನೂ ಬಗ್ಗ ಬಡಿಬೇಕು. ನೋಡಪ್ಪಯ್ಯ ನೀನು ಸೊಸೆ ಮಾತು ಕಟ್ಕೊಂಡು ಆಡ್ತೀಯಲ್ಲಪ್ಪಯ್ಯ. ನಾನು ಸೊಸೆ ಜೊತೆಗೆ ಇವನಿ, ನಾನು ಹೋಗೋಕ್ಕಿಲ್ಲ ಕಣಪ್ಪಯ್ಯ. ನಾನೇನು ಹಾಕಿದ್ವಿ ಆತನ ಜೊತೆ ಮಾತಾಡಿಲ್ಲ ಕಣವ. ನಾನು ನಿನ್ನ ಜೊತೆ ಕೇಳಿ ಹೋಗ್ತಾವನಿ. ಒಳ್ಳೆ ತಲಾಟೆ ಹಂಗೆ ಆಡೋದ್ಬಿಟ್ಟು ನಿಮ್ದೇ ಜೀವನ ಮಾಡು ಅಂತ ಹೇಳವ. ನಾನು ನಿನ್ನ ಜೊತೆ ಕೇಳಿ ಹೋಗ್ತಾ ಇರೋದು, ಯಾರ ಜೊತೆ ಮಾತಾಡೋಕ್ಕಿಲ್ಲ ನಾನು. ಬ್ಯಾಗ್ ಹಾಕೊಂಡು ಕೈದೈತಲ್ಲ ಬಸ್ಸಿನ ದಾರಿ, ಏನು ಚಂದ ಐತಿ ಇವಳು ಯಾವೂರ ಪೋರಿ. ಎಲ್ಲೋದ್ರೂ ಬರ್ತಿ ಎಲ್ಕಿರ್ಕೊಂಡು ಏನು 22 32 ಕಾಣಬೇಕು, ಹಂಗ ಎಲ್ಕಿರಿ ಕತ್ತಿರ್ತಿ. ನಿಂಗ ಇಷ್ಟು ಗೊತ್ತಾಗಿಲ್ಲ ಹೆಣ್ಮಕ್ಳಿಂದ ಹಿಂಗೆ ಹೋಗ್ಬಾರ್ದು ಮಾಡಬಾರ್ದು ಅಂತೇಳಿ. ಎಲ್ಲಿ ನೋಡಲ್ಲ ಸೈತಿರ್ತಿ.
ನೀನೇನು ತಿಂತಿ ನಾನು ಅದನ್ನ ತಿಂತೀನಿ, ನೀನು ಸಂಗಡಿ ತಿಂತೀನಿ ನಾನು ಸಂಗಡಿ ತಿಂತೀನಿ, ನೀನನ್ನ ತಿಂತಿ ನಾನು ಅದನ್ನ ತಿಂತೀನಿ. ಏನೋ ಚಿಕ್ಕಣ್ಣ ನಮ್ಮ ಹುಡುಗಿ ಬೀಟ್ ಹಾಕಕ್ಕೆ ಮುಂದೆ ಬಂದ್ಬಿಟ್ಟು ನಾನು ಕಡಲೇ ಆಕಿನ ಮದುವೆ ಆಗೋನು ಸುರಸುಂದರಂಗ ನಾನು ಓಹೋ ಕರಿ ಮರ ನೀನೆಲ್ಲ ಏನಲ್ಲ ಈ ಕಡೆ ಗಾಳಿ ಬಿಸ್ಬಿಟ್ಟೈತಿ ನಮ್ಮ ಹುಡುಗಿ ತಕ. ಏನು ನೆನೆ ಇವ್ನ್ಗೆ ರಂಗಂಗೆ ಮಾಡಿದ್ದು ಮರ್ತೋಗ್ಬಿಟ್ಟಿಯಾ, ರೋಡಂಗೆ ನೋಡಿ ಓಡೋದಲ್ಲ ಮರ್ತುಬಿಟ್ಟ. ಇವಾಗ ನಿನಗೂ ಏನಾದ್ರು ಎತ್ತಿ ಕೆಳಕ್ಕೆ ಹೋಗಿಬೇಕಾ? ನೋಡು ಮಚ್ಚಿ, ನನಗೂ ಬೇಡ ನಿನಗೂ ಬೇಡ. ನಾನೊಂದು 15 ದಿನ ಅವಳಿಂದ ಸುತ್ತಾಡ್ತೀನಿ, ನೀನೊಂದು 15 ದಿನ ಅವಳಿಂದ ಸುತ್ತಾಡು. ಯಾರು ಬೀಳ್ತಾಳೆ ನೋಡುಮ್ಮ, ಆಕೆ ಯಾರನ್ನು ಒಪ್ಕೊಂತಾಳ, ಅವರು ಇಬ್ಬರು ಮದುವೆ ಆಗುಮಂತೆ. ಇಬ್ರು ಒಪ್ಕೊಂಡವಳಂದ್ರೆ ಇಬ್ರು ಆಗುಮಂತೆ, ಇಲ್ಲ ನಾನು ಒಬ್ಬತ್ತನ ಒಪ್ಕೊಂಡವಳಂದ್ರೆ ನಾನು ಒಬ್ಬತ್ತನೇ ಆಯ್ತೀನಿ. ನೋಡು ಚಿಕ್ಕಣ್ಣ, ಒಳ್ಳೆ ಆಫರು. ಲೋ ಬಡತದೆ, ನಾನು ರಾಜಹುಲಿ ಮೂವಿ ಒಂದ್ಸರಲ್ಲ 20 ಸಲ ನೋಡಿದ್ಲೇ. ಈ ಮೂವಿ ಡೈಲಾಗ್ ನನಗೆ ಹೇಳಕ್ಕೆ ಬರ್ಬೇಡ. ರಾಕಿ ಇವನಿನ್ನ ರಾಕಿ ಬಾಯ್ ಹಿಂಗೆ ಬಂದವನೇ ಅಂತೇಳಿ ನಂಗೆ ಗೊತ್ತೈತಿ. ಹಾಂ ಇದೆಲ್ಲ ನಮ್ಮ ಹತ್ರ ನಡೆಯೋಕ್ಕಿಲ್ಲ. ಅದು ಯಾವತ್ತಿದ್ರು ನಮ್ಮ ಹುಡುಗಿ ಕಾಲ್ಗಿಳ ಹಾಕೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ, ಅದು ನನ್ನ ಹುಡುಗಿ ಅಲ್ಲ ಕಣ್ಮಚ್ಚಿ. ಒಬ್ಬಕ್ಕೇನೆ ಸಿಗ್ಬೇಕು ಅಂದ್ರೆ ಹೆಂಗ? ನಾನು ಇಷ್ಟಪಡ್ತೀನಿ, ನೀನು ಇಷ್ಟಪಡುಪ್ಪ. ಯಾರಿಗೆ ಸಿಗ್ತಾಳ ಅವರು ಪಚಿಸ್ಕೊಂಡ್ರಾಯ್ತು. ಮಜಾ ನಗ್ನಗ್ತಾ ಒಂದು ಮ್ಯಾಟ್ರ್ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡು. ಆಕಿ ಸಮಸ್ಯೆಗೆ ಏನಾರು ಬಂದಿ ಅಂದ್ರೆ ಇನ್ನೊಂದ್ಕಿತ ಏನಾರು ನೀನು ಈ ಕಡೆ ನೋಡಿನಿ ಅಂದ್ರೆ ಅಂಡಾಗ ಫೈರ್ ಇಟ್ಬಿಡ್ತೀನಿ ಮಗನ. ರಾಕೆಟ್ ಇಟ್ಟ ತಕ್ಷಣ ಮ್ಯಾಕ ಇರಬೇಕು. ನೀನು ಏನೋ ಹೇಳು, ಕೆಳಕ್ಕೆ ರಾಕೆಟ್ ಇಟ್ಟಿನಿ ಅಂದ್ರೆ ನೀನು ಮ್ಯಾಕ ಇರಬೇಕು. ಏನು ಮಾಡ್ತಿ? ಬೇಡಪ್ಪೋ ಬೇಡ, ಈ ಬುಡ್ಡಿ ಮಗ ಹೇಳ್ದಂಗೆ ಅಂಡಕ್ಕ ಬೇಕಾದ್ರೆ ರಾಕೆಟ್ ಇಡ್ತಾನೆ. ಫಸ್ಟು ಓಡೋಣ, ಆಮ್ಯಾಗ ಬೇಕಾದ್ರೆ ಪಟಾಯಿಸ್ಕೊಳ್ಳೋಣ. ಐತಿ ಇನ್ನೂ ಟೈಮ್ ಐತಿ. ನಿಂಗೆ ಇದೆಲ್ಲ ಲಾಸ್ಟ್ ವಾರ್ನಿಂಗ್ ಅನ್ಕ. ಇನ್ನೊಂದ್ಕಿತ ಈ ಥರ ಟೀ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಪುಟ್ಕೋಸಿ ಹಾಕ್ತಂಗೆ ಹಾಕ ಬರಬಾರ್ದು. ಲಕ್ಷಣವಾಗಿ ಲಂಗ ಹಾಕ, ಇಲ್ಲಾಂದ್ರೆ ಸೀರೆ ಉಟ್ಕ. ಹೇಳದಷ್ಟು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಮ್ಯಾತೆ ಮೇಲೆ ಓದ್ಬಿಡ್ತೀನಿ ನಿಂಗೆ. ನಿಮ್ಮ ಅಪ್ಪನಿ ಮಾವು ಕೊಡ್ತಿದ್ದಲ್ಲ, ಅದಕ್ಕೆ ಹಾಕೊಂಡಿದ್ದು ಮುಚ್ಕೊಂಡು ಹೋಗಲ್ಲ. ಚಿಕ್ಕಣ ಅಂತ ಚಿಕ್ಕಣ, ಅಣ್ಣ ಅಂತ ಕರಿಬೇಕು, ನಿನ್ನ ಚಿಕ್ಕ ಅಂತ ಕರಿಬೇಕು, ಏನಂತ ಕರಿಬೇಕು ಒಂದು ಗೊತ್ತಾಗಿಲ್ಲ. ಇವನು ನಾನು ಇಷ್ಟಪಡ್ಬೇಕಂತ, ಇವನು ನಾನು ಮದುವೆ ಆಗ್ಬೇಕಂತ ಯತ್ನ ಮಾಡಿಲ್ಲ. ನಾನು ಹುಚ್ಚಿ ಅನ್ಕೊಂಡು ತಿಕ್ಕ ಮುಚ್ಕೊಂಡು ಹೋಗ್ತಿರ್ಲ. ನಾನು ಯಾವುದೇ ಕಡಕ್ಕೂ ಮದುವೆ ಆಗಕ್ಕಿಲ್ಲ. ಈಕೆ ಒಬ್ಬಾಕಿ ನನ್ನ ತಮ್ಮಗೆ ಏನು ಕಮ್ಮಿ ಆಗೈತಿ? ನನ್ನ ತಮ್ಮ ಮಾರ ಚಂದಿಲ್ಲೇನ? ಇವನ ಜೊತೆಗೆ ಮಾತಾಡ್ಕೊಂಡು ನಿಂತಿರ್ತಾಳೆ. ದಿನಾಲೂ ಇಲ್ಲಿ ಬಷ್ಟಪತ್ರ ಈ ಕಡೆ ಬತ್ತಳ ಕಡೆ ಯಾರು ಕಾಯ್ಕೊಂಡು ಕೂತಿರ್ತಾಳೋ ಏನೋ ಈಕೆ. ನಾಳೆಗೆ ಏನಾರು ಇಂಥ ಬಟ್ಟೆ ಹಾಕೊಂಡು ಬಾ, ಬರೀ ಪುಟ್ಕೋಸಿ ಹಾಕಿ ಕಳಿಸ್ತೀನಿ. ಊರ್ ಮಂದಿ ಎಲ್ಲ ನೋಡ್ಬೇಕು, ಹಂಗೆ ಮಾಡ್ತೀನಿ. ನನಗೆ ಇಂಥ ಬಟ್ಟೆ ಎಲ್ಲ ಇಷ್ಟ ಆಗಕ್ಕಿಲ್ಲ. ಈ ಚಿಕ್ಕಣ್ಣ ಹೇಳೋದ್ಮೇಲೆ ಕೇಳ್ಬಿಡ್ಬೇಕಷ್ಟೇ. ನಾನು ನಿನ್ನ ಲವ್ ಮಾಡಕತ್ತಾನೆ, ನಾನು ಹೆಂಗೆ ಹೇಳ್ತೀನಿ ನಂಗೆ ಇರಬೇಕಷ್ಟೇ. ನಿಮ್ಮ ಅಪ್ಪನ ಹತ್ರ ನಾರು ಹೇಳ್ಕೊ, ನಿಮ್ಮ ಅಣ್ಣನ ಹತ್ರ ನಾರು ಹೇಳ್ಕೊ, ನಂಗೆ ಅದು ಬೇಕಾಗಿಲ್ಲ. ನಾನೆಲ್ಲ ನೀನು ಇರಬೇಕಷ್ಟೇ. ಏನೋ ಒಬ್ಬೊಬ್ಬಳೆ ಕೊಣಗ್ತಿದ್ದಿ, ಈಗಲೇ ಹೇಳಕತ್ತಾನೆ. ನೆಟ್ಟವಾಗಿ ಬಟ್ಟೆ ಹಾಕೊಂಡು ಲಂಗ ಹಾಕೊಂಡು ಇಲ್ಲ ಸೀರೆ ಉಟ್ಕೊಂಡ್ ಬಂದಿರ್ಬೇಕಷ್ಟೇ. ಈ ಚಿಕ್ಕಣ್ಣ ಹೇಳೋದ್ಮೇಲೆ ಮುಗೀತು. ಮಾಡಿಲ್ಲ ಅನ್ಕ ಪುಟ್ಕೋಸಿಲ್ಲ ಕಳ್ಸೋದು ತಿಳ್ಕೊಂಬಿಡು. ಎಲ್ಲ ಬಟ್ಟೆ ಎಲ್ಲ ಹರಿದು ಒಳ್ಳೆ ಊರ್ ಮಂದಿ ಎಲ್ಲ ಆಡ್ಕೊಬೇಕು, ಹಂಗೆ ಕಳ್ಸ್ಬಿಡ್ತೀನಿ, ತಿಳ್ಕೊಂಬಿಡು. ಬೇಡಪ್ಪೋ ಬೇಡ, ಹಾಕ್ಬೇಕು ಸುಮ್ಕ ತಪ್ಪಿರೋದ ಒಳ್ಳೇದೈತಿ. ಇವುಗಳು ಸವಸ ಅಂತ ಬೇಡ. ಆಮೇಲೆ ಏನಾರು ಅರ್ಗಿರ್ದು ಹಾಕ್ಬಿಟ್ರೆ ಬಟ್ಟೆ, ಆಮೇಲೆ ಊರ್ ಮಂದಿ ನೋಡಿದ್ರಿಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರ. ಬೇಡಪ್ಪೋ ಬೇಡ, ಇನ್ವಾಗ ಲಂಗನ ಹಾಕೊಂಬತ್ತೀನಿ. ಸೀರೆ ಅಂತ ನಂಗೆ ಉಡಕ್ಕಿಲ್ಲ. ನಮ್ಮ ಅಕ್ಕ ಬೇಕಾದ್ರೆ ಉಡ್ತಲ್ಲ ಡುಮ್ಮಿ, ನಾನು ಉಡಕ್ಕಿಲ್ಲ. ಇನ್ವಾಗ ಸೀರೆನ ಇದು ಡ್ರೆಸ್ಸೇ ಹಾಕೊಂಬತ್ತೀನಿ. ಕೆಲವೊಬ್ರು ಮಗಗಳನ್ನ ನೋಡಬಾರ್ದು ಅಂತ ಇರ್ತೀವಿ, ಆದ್ರೆ ಎದುರುಕ ಬತ್ತವಷ್ಟ ದರದ್ರದವು. ಅದೇನು ನಾವು ಹೋಗೋದಾರಿನ ಕಾಯ್ಕೊಂಡು ನಿಂತಿರ್ತಾವನ ಅಲ್ಲಿ ಇಲ್ಲಿ ಎಲ್ಲ. ಏನಮ್ಮಿ ಒಳಗೆ ಕೊಡಬೇಕತ್ತಿ? ನನ್ನ ಮುಂದೆ ಬೈ ಅಂತ ಹೇಳ್ತಿರೋದು. ಅದೇನು ಒಳಗೆ ಕೊಡಕ್ತಾ ಇರ್ತೀವಳೆ, ನಾಯಿ ಕೊಡೋದಂಗೆ. ನನಗೇನು ಗೊತ್ತಾಗಿಲ್ಲ ಅನ್ಕೊಂಬಿಟ್ಟು ನಾನು ರತ್ನಮ್ಮ ಇವನಿ ಜಯಮ್ಮರವ್ವ ನಂಗೆ ಗೊತ್ತಾಗಿಲ್ಲ ಏನು ನೀನು ಎಂತ ಉಸಿರು ಒಳ್ಳೆ ಅಂತೇಳಿ. ಏನು ಗೌಡನ ಮಗನ ಜೊತೆ ಛತ್ರಿ ಬಿಲಿ ಆಟ ಆಡ್ತಿರೋದು ಅಲ್ಲ. ಅವಂಗು ಮಗಂಗು ಚಪ್ಪಲಿ ತಗೊಂಡು ನೋಡ್ದೀನಿ ಅಂದ್ರೆ ಮಗ ಕಿತ್ತು ಬರಬೇಕು. ನಾನಂತರ ಮಕ್ಕಳು ನಂಗೆ ಸುಮ್ಕಿರೋಳಲ್ಲ. ನಮ್ಮ ಅಕ್ಕ ಒಂಚೂರು ನನಗಿಂತ ಒಂಥರ ಶಾಂತಿ ಇರುತ್ತವಳು. ಸುಶೀಲಾ ಅಂತ ಹೆಸರು ಇಡಬಾರ್ದಿತ್ತು, ಆಕೀಗ ಶಾಂತಿ ಅಂತ ಇಡಬೇಕು. ನನ್ಗೆ ಲಕ್ಷ್ಮಿ ಅಂತ ಇಡಬಾರ್ದಿತ್ತು, ಮಹಾಕಾಳಿ ಅಂತ ಇಡಬೇಕಿತ್ತು. ನಿಮ್ಮಂತರ ಮುಂದೆ ಮಹಾಕಾಳಿ ಥರ ತಾಳ್ತಿದ್ದೆ ನಾನು. ನೋಡಿದೆ ನಿಮ್ಮ ಅಪ್ಪ ನೀವು ಎಂಥ ಬುದ್ಧಿ ಕಲ್ಸೋರು ನಿನ್ಗೆ ಚಪ್ಪಲಿ ತಗೊಂಡು ನೋಡ್ತೀನಿ ಅಂತಿ. ಕಾಲ್ ಮರಿ ತಗೊಂಡು ನೋಡಿ ಎಷ್ಟು ದೊಡ್ಡಕ್ಕೆ ಆಗ್ಬಿಟ್ಟು ಎಲ್ಲ ನೀನು. ಇಂಥ ಬುದ್ಧಿ ಎಲ್ಲ ಕಲಿಬೇಡವೇ. ಹಾಳಾಗೋಯ್ತಿ. ಯಾರ್ಯಾರನ್ನ ಹೆಂಗೆ ಮಾತಾಡ್ಸ್ಬೇಕಂತ ಹೇಳಿ ನಮ್ಮ ಅಪ್ಪ ನಮ್ಮವ್ವ ನಂಗೆ ಹೇಳ್ಕೊಟ್ಟಾರ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ತುತ್ತಿಟ್ಟಿಡ್ದೆ ಹೋದರು. ಯಾರು ನೀನೇನು ರಿಲೇಷನ್ ಅಲ್ಲೇನೋ ನಮ್ಗೆ ಗೊತ್ತಿಲ್ಲ ಅಂತ ಮಾತಾಡ್ಬೇಡ. ನಿಂದ ಎಷ್ಟೈತೆ ಅಷ್ಟು ತೊಳ್ಕ. ಎಷ್ಟಾಗಿರ್ಬೇಕು ಅಂತೇಳಿ ನಮ್ಮನ್ನ ಹೊರಕಿಟ್ಟವ್ರು ನೀವೆಲ್ಲ ನನಗೆ ಗೊತ್ತೈತಿ. ಮಾಡ್ರಿ. ನಾವ್ ಹೆಂಗಮ್ಮಿ ರಿಲೇಷನ್ ಐತಿವಿ? ಏನೋ ದಳಪ್ಸಿಕಪ್ಪನ ಮಕ್ಕಳು ಅಂತ ರಿಲೇಷನ್ ಆಗಿ ತಂದು ಮಾಡ್ಬೇಕೇನ? ಮಾಡಕ್ಕಿಲ್ಲ. ನಾವು ಯಾವತ್ತಿದ್ರು ಕಡೆಯವರೇ ಆಗೋದು ಕಣ. ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ವರ್ಷದಲ್ಲಿ ಇವ್ರು ನಂಗೆ ಹೆಂಗತ್ತೆ ಹೇಳ್ತಾರೆ ಅಂದರೆ, ನಮ್ಮಮ್ಮವ್ರ ಅಪ್ಪ ಇದ್ದಾರಲ್ಲ, ನಮ್ಮಮ್ಮವ್ರ ಅಪ್ಪನೂ ಇವರು ರತ್ನಮ್ಮ ನಿಂತಿದ್ದಾರಲ್ಲ, ಅವ್ರ ಗಂಡವರ ಅಪ್ಪನೂ ಅಣ್ಣ ತಮ್ಮದಿರು. ಹಂಗಾಗಿ ಇವ್ರು ನಮಗೆ ಸೋದರತ್ತೆ ಆಗ್ತಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.